ಅನಂತಾಗ್ರ ಅವರು ನೀವು ಪುರ್ಸೊತ್ನಲ್ಲಿ ಕುತ್ಕೊಂಡು 2013 ನಂತರ ಮೋದಿಯವರಿಂದ ಹಿಡಿದು ನಿಮ್ಮ ಸ್ಟಾರ್ ಪ್ರಚಾರಕ ಚಕ್ಕು ಅಣ್ಣ ಅಂದರೆ ಚಕ್ರವರ್ತಿ ಸೂಲಿಬೆಲೆಯವರೆಗೆ ವಿಡಿಯೋ ನೋಡಿ. ವಾಟ್ ಆರ್ ದ ಅಸ್ಯೂರೆನ್ಸ್ ಯು ಹ್ಯಾವ್ ಗಿವನ್? ಡಾಲರ್ ಬಗ್ಗೆ ಏನು ಮಾತಾಡಿದಿರಿ ನೀವು ಅವತ್ತು? ಇವತ್ತು ಡಾಲರ್ ಬೆಲೆ ಎಷ್ಟಾಗಿದೆ? ಗುಡ್ ಗವರ್ನೆನ್ಸ್. 59 ಲಕ್ಷ ಕೋಟಿ ಮನಮೋಹನ್ ಸಿಂಗ್ ಸರ್ಕಾರ ಇರುವಾಗ ಇವತ್ತು 200 ಚಿಲ್ಲರೆ ಲಕ್ಷ ಕೋಟಿ ಸಾಲ ಆಗಿದೆ. ಯಾಕೆ? ಗುಡ್ ಗವರ್ನೆನ್ಸ್. ರೈತರು ಪಾದಯಾತ್ರೆ ಬರುವಾಗ ರಸ್ತೆಗೆ ಮೊಳೆ ಹೊಡೆಯುವ ವಿಕೃತಿ ಮರೆಯುವುದು ಗುಡ್ ರಾಜಧರ್ಮವ? ವಿದ್ಯಾರ್ಥಿಗಳು ಮುಷ್ಕರ ಮಾಡುವಾಗ ಬ್ಯಾರಿಕೇಡ್ಗೆ ಕರೆಂಟ್ ಕೊಡುವುದು ಗುಡ್ ರಾಜಧರ್ಮವ? ವಿದ್ಯಾರ್ಥಿನಿಯರಿಗೆ ಕರೆಂಟ್ ಸ್ಟಿಕ್ ಹಿಡಿದು ಶಾಕ್ ಕೊಡುವುದು ರಾಜಧರ್ಮವ? ನೀವು ಯಾವ ಮುಷ್ಕರವನ್ನು ಮಾಡದೇನೆ ಬಂದದ್ದ BJP? ಮಂಗಳೂರಿಯ ಸಾಕ್ಷಿ, ನಾವೆಲ್ಲರೂ ಸಾಕ್ಷಿ. ಎಷ್ಟೊಂದು ಮುಷ್ಕರಗಳನ್ನು ನೀವು ಮಾಡಿದ್ದೀರಿ. ಗಂಟೆಗೆ ಮುಷ್ಕರಗಳನ್ನು ಮಾಡಿದ್ದೀರಿ. ತಿಂಗಳಿಗೆ ಬಂದ್ ಮಾಡಿದ್ದೀರಿ. ಬೇಕಾದಷ್ಟು ಜನ ಹೆಣಗಳು ಬಿದ್ದಿದೆ ನಿಮ್ಮ ಮುಷ್ಕರದಲ್ಲಿ. ಬೇರೆಯವರು ಮುಷ್ಕರ ಮಾಡಿದ ಕೂಡಲೇ ನಿಮಗೆ ತಲೆಗೆಟ್ಟೋಗುತ್ತೆ. ಈಗ ಅದು ಶಾಂತಿಯುತವಾಗಿ ಮೋದಿಯವರು ಕ್ಷಮೆ ಕೇಳಬಾರ್ದಿತ್ತಂತೆ. ಯಾರು ಹೇಳಿದರು ಮಿಸ್ಟರ್ ಅನಂತ್ನಾಗ್ ನಿಮಗೆ ಮೋದಿಯವರು ಕ್ಷಮೆ ಕೇಳಿದ್ದಾನೆ, ಕ್ಷಮೆ ಮಾಡಿದ್ದಾರೆ ಅಂತ? ನಿಮ್ಮದು 2 ಫಿಲ್ಮ್ ಉಂಟು. ಒಂದು ಗೋಲ್ಮಾಲ್ ರಾಧಾಕೃಷ್ಣ ಅಂತೇಳಿ, ಇನ್ನೊಂದು ಇಂಥದ್ದು ಗಣೇಶನ ಮದುವೆ ಹೇಳಿ ಇರಬೇಕು, ಇಫ್ ಐ ಆಮ್ ನಾಟ್ ರಾಂಗ್. ನಾನು ನೋಡಿದ್ದೇನೆ 2 ಸಿನಿಮಾ. ಆ 2 ಕ್ಯಾರೆಕ್ಟರ್ಗಳನ್ನು ನಿಮ್ಮ ಮೋದಿ ಇನ್ನೂ ಚೆಂದಾಗಿ ಆ್ಯಕ್ಟ್ ಮಾಡ್ತಾರೆ. ಯು ವಿಲ್ ಬಿ ಔಟ್ ಫ್ರಮ್ ದ ಆ್ಯಕ್ಟಿಂಗ್. 106 ಕೇಸುಗಳನ್ನು ಜಡಿದಿದ್ದಾರೆ ಅಲ್ಲಿನ ವಿದ್ಯಾರ್ಥಿಗಳ ಮೇಲೆ. ಈಗ ಹೈಕೋರ್ಟ್, ಸುಪ್ರೀಂ ಕೋರ್ಟ್ಗಳಲ್ಲಿ ವಾದ ವಿವಾದಗಳಾಗ್ತಾ ಉಂಟು. ಕ್ಷಮಿಸಿದ್ದು ಅಂತೇಳಿ 12 ಗಂಟೆಗೆ ಬಂದು ಫೇಸ್ಬುಕ್ಕಲ್ಲಿ ಹೇಳಿದ್ರೆ ಕ್ಷಮಿಸಿದ್ದಾರೆ ಅಂತನಾ? ಗುಡ್ ಗವರ್ನೆನ್ಸ್. ಏನು ಗುಡ್ ಗವರ್ನೆನ್ಸು? $141, $140 ಒಂದು ಬ್ಯಾರಲ್ಲಿಗೆ ಮನಮೋಹನ್ ಸಿಂಗ್ ಇರುವಾಗ 147ಕ್ಕೂ ಹೋಗಿತ್ತು. ಆಗ 65 ರೂಪಾಯಿ ಆಚೆ ಈಚೆ ಪೆಟ್ರೋಲ್ ಕೊಟ್ಟರು. ಐ ಅಗ್ರಿ. 3 ಲಕ್ಷ ರೂಪಾಯಿ ಬಾಂಡ್ ತಗೊಂಡ್ರು, 3 ಲಕ್ಷ ಕೋಟಿ. ಅದನ್ನು ಇಟ್ಟುಕೊಂಡು ಇವರು ಏನು ಆಟ ಆಡಿದರು? ಕಳೆದ 1 ತಿಂಗಳಿನಿಂದ ಮತ್ತು ಏನು ನಮ್ಮ ಇದರಲ್ಲಿ ಯುದ್ಧದ ಗಲಾಟೆ ಆಗ್ತಾಯಿತ್ತು ಆ ಪೀರಿಯಡಲ್ಲಿಯೂ ಕೂಡ ನಾನು ಪ್ರತಿನಿತ್ಯ ಕಚ್ಚಾ ತೈಲದ ಬೆಲೆಯನ್ನು ಫೇಸ್ಬುಕ್ಕಲ್ಲಿ ಹಾಕಲಿಕ್ಕೆ ಶುರು ಮಾಡಿದೆ. ಯಾಕೆಂತಂದರೆ 80, 90, 100 ಆಚೆ ಈಚೆ. ಈಗಲೂ ಕೂಡ 1 ತಿಂಗಳಿಂದ 80, 90 ನಡುವೆ ಇದೆ. ಗುಡ್ ಗವರ್ನೆನ್ಸ್. ಹಾಗಿರುವಾಗ ನಮಗೆ ಯಾಕೆ ಕಮ್ಮಿ ಆಗಲಿಲ್ಲ? ಇದನ್ನು ಕೇಳಿದರೆ ರಾಷ್ಟ್ರದ್ರೋಹಿ. ಇದು ನಿಮ್ಮ ಮೋದಿಯವರ ಗುಡ್ ಗವರ್ನೆನ್ಸಾ? ಈಗ ಈ ಪೆಟ್ರೋಲಿಗೆ ನೀವು ಕಬ್ಬಿನ ರಸ ಹಾಕ್ತೀರಿ. ಕಬ್ಬಿನ ಹಾಲಿನ ಪೆಟ್ರೋಲ್ ಈಗ ಎಥೆನಾಲ್, ಅದು ಕಬ್ಬಿನ ಹಾಲಿಂದ ಮಾಡೋದು. ಕಬ್ಬಿನ ಹಾಲು ಹಾಕ್ತಾ ಇದ್ದೀರಿ 20 ರೂಪಾಯಿ, 20%. ಅದು 60 ರೂಪಾಯಿಗೆ ಸಿಗ್ತದೆ ನಿಮಗೆ ಲೀಟ್ರಿಗೆ. ದೆನ್ ಯು ಕ್ಯಾಲ್ಕುಲೇಟ್. ನಿಮಗೆ ಅಲ್ಲಿ ಕಚ್ಚಾ ತೈಲದ ಬೆಲೆಯೂ ಕಮ್ಮಿ ಸಿಗ್ತಾ ಉಂಟು, ಇಲ್ಲಿ ಅದಕ್ಕೆ ಕಬ್ಬಿನ ಹಾಲು. ನಾನು ಅದನ್ನು ಕಬ್ಬಿನ ಹಾಲು ಹೇಳಿ, ಗಡ್ಕರಿ ಅವರ ಕಬ್ಬಿನ ಹಾಲು, ಅದು ಕಬ್ಬಿನ ಹಾಲನ್ನು ಸೇರಿಸ್ತಾ ಇದ್ದೀರಿ. ಅದು 20% ಸೇರಿಸ್ತಾ ಇದ್ದೀರಿ. ಆದರೂ ನೀವು 101 ರೂಪಾಯಿ, 102 ರೂಪಾಯಿ ಕಮ್ಮಿ ಮಾಡಲಿಕ್ಕೆ ಕೇಳಿದ. ಗುಡ್ ಗವರ್ನೆನ್ಸ್. ಅನಂತಾಗ್ರ ಅವರು ನೀವು ಪುರ್ಸೊತ್ನಲ್ಲಿ ಕುತ್ಕೊಂಡು 2013 ನಂತರ ಮೋದಿಯವರಿಂದ ಹಿಡಿದು ನಿಮ್ಮ ಸ್ಟಾರ್ ಪ್ರಚಾರಕ ಚಕ್ಕು ಅಣ್ಣ ಅಂದರೆ ಚಕ್ರವರ್ತಿ ಸೂಲಿಬೆಲೆಯವರೆಗೆ ವಿಡಿಯೋ ನೋಡಿ. ವಾಟ್ ಆರ್ ದ ಅಸ್ಯೂರೆನ್ಸ್ ಯು ಹ್ಯಾವ್ ಗಿವನ್? ಡಾಲರ್ ಬಗ್ಗೆ ಏನು ಮಾತಾಡಿದಿರಿ ನೀವು ಅವತ್ತು? ಇವತ್ತು ಡಾಲರ್ ಬೆಲೆ ಎಷ್ಟಾಗಿದೆ? ಗುಡ್ ಗವರ್ನೆನ್ಸ್. 59 ಲಕ್ಷ ಕೋಟಿ ಮನಮೋಹನ್ ಸಿಂಗ್ ಸರ್ಕಾರ ಇರುವಾಗ ಇವತ್ತು 200 ಚಿಲ್ಲರೆ ಲಕ್ಷ ಕೋಟಿ ಸಾಲ ಆಗಿದೆ. ಯಾಕೆ? ಗುಡ್ ಗವರ್ನೆನ್ಸ್. ರೈತರು ಪಾದಯಾತ್ರೆ ಬರುವಾಗ ರಸ್ತೆಗೆ ಮೊಳೆ ಹೊಡೆಯುವ ವಿಕೃತಿ ಮರೆಯುವುದು ಗುಡ್ ರಾಜಧರ್ಮವ? ವಿದ್ಯಾರ್ಥಿಗಳು ಮುಷ್ಕರ ಮಾಡುವಾಗ ಬ್ಯಾರಿಕೇಡ್ಗೆ ಕರೆಂಟ್ ಕೊಡುವುದು ಗುಡ್ ರಾಜಧರ್ಮವ? ವಿದ್ಯಾರ್ಥಿನಿಯರಿಗೆ ಕರೆಂಟ್ ಸ್ಟಿಕ್ ಹಿಡಿದು ಶಾಕ್ ಕೊಡುವುದು ರಾಜಧರ್ಮವ? ನೀವು ಯಾವ ಮುಷ್ಕರವನ್ನು ಮಾಡದೇನೆ ಬಂದದ್ದ BJP? ಮಂಗಳೂರಿಯ ಸಾಕ್ಷಿ, ನಾವೆಲ್ಲರೂ ಸಾಕ್ಷಿ. ಎಷ್ಟೊಂದು ಮುಷ್ಕರಗಳನ್ನು ನೀವು ಮಾಡಿದ್ದೀರಿ. ಗಂಟೆಗೆ ಮುಷ್ಕರಗಳನ್ನು ಮಾಡಿದ್ದೀರಿ. ತಿಂಗಳಿಗೆ ಬಂದ್ ಮಾಡಿದ್ದೀರಿ. ಬೇಕಾದಷ್ಟು ಜನ ಹೆಣಗಳು ಬಿದ್ದಿದೆ ನಿಮ್ಮ ಮುಷ್ಕರದಲ್ಲಿ. ಬೇರೆಯವರು ಮುಷ್ಕರ ಮಾಡಿದ ಕೂಡಲೇ ನಿಮಗೆ ತಲೆಗೆಟ್ಟೋಗುತ್ತೆ. ಈಗ ಅದು ಶಾಂತಿಯುತವಾಗಿ ನಿಮ್ಮ ಇವತ್ತು ಏನೋ ಇಡಿ ದಾಳಿ, ನಾಳೆ ಇನ್ಕಮ್ ಟ್ಯಾಕ್ಸ್ ದಾಳಿ, ನಾಡಿದ್ದು BJPಗೆ ಸೇರ್ಪಡೆ, ಆಚೆ ನಾಡಿದ್ದು ಎಲ್ಲ ಕೇಸುಗಳು ಮುಕ್ತ. ಇಂಥವರು ಎಲೆಕ್ಟ್ರಲ್ ಬಾಂಡಿಗೆ ಕೊಟ್ಟ ಕೋಟಿ ದುಡ್ಡು ಮಿಸ್ಟರ್ ಅನಂತ್ನಾಗ್. ಇದು ಗುಡ್ ಗವರ್ನೆನ್ಸಾ? ಭಾರತದ ಪ್ರಜಾಪ್ರಭುತ್ವದ ಎಲ್ಲ ಇನ್ಸ್ಟಿಟ್ಯೂಷನ್ಗಳನ್ನು ಹಂತವಾಗಿ ಹತ್ಯೆ ಮಾಡಿಕೊಂಡು ಬಂದ್ರಿ.
RTI ಕಾನೂನನ್ನು ತಿದ್ದುಪಡಿ ತಂದಿದ್ದೀರಿ, ನಾವೀಗ RTI ಅರ್ಜಿ ಹಾಕಿದ್ರೆ ಏನೇನು ಉತ್ತರ ಬರ್ತದೆ? ನಿಮ್ಮ ಮನ್ರೇಗಾ ಯೋಜನೆ ಬಡ ಕೃಷಿಕ ಕಾರ್ಮಿಕರ ಅನ್ನದ ತಟ್ಟೆಗೆ ನೀವು ಕಲ್ಲಿಟ್ರಿ. ಗುಡ್ ಗವರ್ನೆನ್ಸ್ ಅನಂತನಾಗ್. ಪ್ರತಿಯೊಂದರಲ್ಲಿಯೂ ಕೂಡ ಎಲ್ಲ ಅನೇಕ ಕಾಯ್ದೆ ಕಾನೂನುಗಳನ್ನು ನೀವು ಬೇರೆ ಬೇರೆ ಮಾಡಿದ್ದೀರಿ. ಇಷ್ಟೆಲ್ಲ ಆಗಿಯೂ ಯಾರೂ ಪ್ರಶ್ನೆ ಕೇಳಬಾರ್ದು. ಕೊಲ್ಜಿಯಮಲ್ಲಿ ಎಂಟ್ರಿ ಆಗ್ತೀರಿ ನೀವು, ದೇಶದ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಎಂಟ್ರಿ ಆಗ್ತೀರಿ ನೀವು. ಯು ಹ್ಯಾವ್ ಕರಪ್ಟೆಡ್ ಎವ್ರಿ ಸಿಸ್ಟಮ್. ಹೋಗಲಿ ಬಿಡಿ, ಇದೆಲ್ಲವೂ ರಾಜಕೀಯದಲ್ಲಿದ್ದದ್ದೇ ಹೇಳುವಂಥ ಎಕ್ಸಂಪ್ಷನನ್ನು ಇಟ್ಟುಕೊಂಡು ಮಾತಾಡೋಣ. ಈ ದೇಶದ ಕೋಟ್ಯಾಂತರ ಜನರ ಭಾವನೆಗಳನ್ನು ನೀವು ಇಟ್ಟುಕೊಂಡು ರಾಮನ ಹೆಸರಲ್ಲಿ ಓಟಿಗೆ ಬಂದವರು. 5 ವರ್ಷಕ್ಕೆ ಒಂದು ದೇವಸ್ಥಾನ ಮ್ಯಾನೇಜ್ ಮಾಡಲಿಕ್ಕಾಗೋದಿಲ್ಲ. ಗುಡ್ ಗವರ್ನೆನ್ಸ್. Mr. Modi and Bhagwat is the response for that, because all the committees appointed by them and all the members are belonging to VHP and RSS. 5 ವರ್ಷ ಒಂದು ದೇವಸ್ಥಾನವನ್ನು ಕಾಯಲಿಕ್ಕಾಗಲಿಲ್ಲ ನಿಮಗೆ? ಕೋಟಿ ಒಂದು ದೇವಸ್ಥಾನ, ಎಷ್ಟು ಸಾವಿರ ವರ್ಷಗಳ ದೇವಸ್ಥಾನ ಉಂಟು, ಕೋಟ್ಯಾಂತರ ಸಂಪತ್ತು ದೇವಸ್ಥಾನಗಳುಂಟು. ನಿಮ್ಮ ಅಯ್ಯಪ್ಪ ದೇವಸ್ಥಾನ ಇರ್ಬೋದು, ಇಲ್ಲಿ ತ್ರಿವೇಂದ್ರಂ ದೇವಸ್ಥಾನದಿಂದ ಹಿಡಿದು ಬೇಕಾದಷ್ಟು ಉಂಟು. ಸಣ್ಣ ಪುಟ್ಟ ಕಳ್ಳತನ ಆಗ್ಬೋದು. ಇದು 5 ವರ್ಷಕ್ಕೆ ಕೋಟಿ ಕೊಟ್ಟರೆ ಅದು ಒಂದೇ. ಆಮೇಲೆ ಬರ್ತಾ ಉಂಟು ಈಗ ಒರಿಸ್ಸಾದಲ್ಲೊಂದು ದೇವಸ್ಥಾನ ಅಂತೆ, ಅಲ್ಲೊಂದು ದೇವಸ್ಥಾನ ಅಂತೆ, ಇಲ್ಲೊಂದು ಕೋಟಿ ಹೋಗ್ತಾನೆ ಉಂಟು. ಈ ದೇಶದ ಜನರ ಹಿಂದೂ ಭಾವನೆಗಳಿಗೆ ಧಕ್ಕೆ ತಂದದ್ದು. ಒಂದು ದೇವಸ್ಥಾನವನ್ನು ಮ್ಯಾನೇಜ್ ಮಾಡಲಿಕ್ಕೆ ಆಗ್ತಾ ಇರೋದು ಗುಡ್ ಗವರ್ನೆನ್ಸ್. ಮಿಸ್ಟರ್ ಅನಂತನಾಗ್, ಯಾವುದು ಗುಡ್ ಗವರ್ನೆನ್ಸ್? ರಾಜ್ಯಗಳಿಗೆ ಕೊಡಬೇಕಾದಂಥ GST ಪಾಲನೆಯಲ್ಲಿ ಸರಿಯಾದ ಹಣ ಕೊಡದೇ ಇರುವುದು ಗುಡ್ ಗವರ್ನೆನ್ಸಾ? ಯಾವುದೇ ಒಂದು ನಿರ್ದಿಷ್ಟ ಯೋಜನೆಗಳನ್ನು ನಾವು ಜಾರಿಗೆ ತರಲಿಕ್ಕೆ ನಮಗೆ ಸಹಾಯ ಮಾಡದೇ ಇರುವುದು ಗುಡ್ ಗವರ್ನೆನ್ಸಾ? ಯಾಕೆಂತಂದರೆ ಕೊನೆಯದಾಗಿ ನಾನು ಇಷ್ಟೇ ಹೇಳೋದು, 2 ವಿಷಯವನ್ನು ಹೇಳಿ ಆಯಿತು ಮತ್ತು ಕ್ಷಮೆ ವಿಷಯ ಹೇಳಿ ಮುಗಿಸ್ತೇನೆ. ಎಂಥದ್ದು? ಮೋದಿಯವರು ಕ್ಷಮೆ ಕೇಳಬಾರ್ದಿತ್ತಂತೆ. ಯಾರು ಹೇಳಿದರು ಮಿಸ್ಟರ್ ಅನಂತನಾಗ್ ನಿಮಗೆ ಮೋದಿಯವರು ಕ್ಷಮೆ ಕ್ಷಮೆ ಮಾಡಿದ್ದಾರೆ ಅಂತ? ನಿಮ್ಮದು 2 ಫಿಲ್ಮ್ ಉಂಟು. ಒಂದು ಗೋಲ್ಮಾಲ್ ರಾಧಾಕೃಷ್ಣ ಅಂತೇಳಿ, ಇನ್ನೊಂದು ಎಂಥದ್ದು ಗಣೇಶನ ಮದುವೆ ಹೇಳಿ ಇರಬೇಕು, ಇಫ್ ಐ ಆಮ್ ನಾಟ್ ರಾಂಗ್. ನಾನು ನೋಡಿದ್ದೇನೆ 2 ಸಿನಿಮಾ. ಆ 2 ಕ್ಯಾರೆಕ್ಟರ್ಗಳನ್ನು ನಿಮ್ಮ ಮೋದಿ ಇನ್ನೂ ಚೆಂದಾಗಿ ಆ್ಯಕ್ಟ್ ಮಾಡ್ತಾರೆ. ಯು ವಿಲ್ ಬಿ ಔಟ್ ಫ್ರಮ್ ದ ಆ್ಯಕ್ಟಿಂಗ್. 100 ಕೇಸುಗಳನ್ನು ಜಡಿದಿದ್ದಾರೆ ಅಲ್ಲಿನ ವಿದ್ಯಾರ್ಥಿಗಳ ಮೇಲೆ. ಈಗ ಹೈಕೋರ್ಟ್, ಸುಪ್ರೀಂ ಕೋರ್ಟ್ಗಳಲ್ಲಿ ವಾದ ವಿವಾದಗಳಾಗ್ತಾ ಉಂಟು. ಕ್ಷಮಿಸಿದ್ದು ಅಂತ ಹೇಳಿ 12 ಗಂಟೆಗೆ ಬಂದು ಫೇಸ್ಬುಕ್ಕಲ್ಲಿ ಹೇಳಿದ್ರೆ ಕ್ಷಮಿಸಿದ್ದಾರೆ ಅಂತನಾ? ಕೊನೆಯದಾಗಿ ಹೇಳ್ತೇನೆ, ಕಾಂಗ್ರೆಸ್ ಆರ್ ಮೈಸೆಲ್ಫ್ ಆರ್ ದೋಸ್ ಹೂ ಆರ್ ಸಿಟ್ಟಿಂಗ್ ಆನ್ ದ ಡಯಾಸ್, ನಾವು ಈ ನಿಂದನೆ, ಈ ಹೊಲಸು ಬೈಗಳುಗಳನ್ನು ಯಾರೂ ಒಪ್ಪುವುದಿಲ್ಲ. ಇವತ್ತು ಇಡೀ ಸಮಾಜದ ಹೊಣೆಗಾರಿಕೆ ಅದು. ಮೊದಲು ನೀವು ಪ್ರಾರಂಭ ಮಾಡಿದ್ದು, ನೀವು ನಿಲ್ಲಿಸಲಿಕ್ಕೆ ಕಾಲ್ ಕೊಡಿ. ಈಗಲಾದರೂ ಕಾಲ್ ಕೊಡಿ. ಯಾರ್ಯಾರು ಅಕ್ಕ ತಂಗಿಯನ್ನು ಫೇಸ್ಬುಕ್ಕಿಗೆ ತರಬೇಡಿ. ಮೋಹನ್ ಭಾಗವತ್, ಕಮಾನ್ ಸ್ಪೀಕ್. ದತ್ತಾತ್ರೇಯ ಹೊಸಬಾಳೆ ಅವರೇ, ಮೋದಿಯವರೇ, ಮಾತಾಡಿ ನಿಲ್ಲಿಸಿ. ಇದು ಒಳ್ಳೆಯದಲ್ಲ. ನೀವು ನಿಲ್ಲಿಸಿ ಹೇಳಿದ ತಕ್ಷಣ ನಾವು ಕಾಲ್ ಕೊಡ್ತೇವೆ. ಇದು ಒಳ್ಳೆಯದಲ್ಲ. ಇದು ಫೇಸ್ಬುಕ್ನಲ್ಲಿ ಗಲಾಟೆ ಆಗ್ತಾ ಉಂಟು. ನಾಳೆ ರೋಡಲ್ಲಿ ಇದೇ ಗಲಾಟೆ ಆದರೆ ವ್ಯಾರು ದ ಸೊಸೈಟಿ ವಿಲ್ ಲೀಡ್. ನಾವು ಸ್ಪಷ್ಟವಾಗಿ ಹೇಳ್ತೇವೆ, ನಾವು ಇದರ ಈ ಬೈಗಳದ ಹಿಂದೆ ಇಲ್ಲ, ನಾವು ಒಪ್ಪುವುದಿಲ್ಲ. ಆದರೆ ನೀವು ಆ ರೀತಿ ಎಬ್ಬಿಸಿ ಬಿಟ್ರಲ್ಲ, ದಯವಿಟ್ಟು ಸ್ಟಾಪ್ ಮಾಡಿ. ಇದು ಸಾಮಾಜಿಕ ಹೊಣೆಗಾರಿಕೆ, ಎಲ್ಲರ ಹೊಣೆಗಾರಿಕೆ. ಭಾರತ ದೇಶದಲ್ಲಿ ಈ ವ್ಯವಸ್ಥೆ ಏನು ಕೆಟ್ಟ ವ್ಯವಸ್ಥೆ ಒಂದು ಜಾರಿಗೆ ಬಂದಿದೆ. ಸಾರ್ವಜನಿಕವಾಗಿ ಮಾತನಾಡುವ ಅಥವಾ ಸಾರ್ವಜನಿಕ ಜೀವನದಲ್ಲಿ ಇರುವ ವ್ಯಕ್ತಿಗಳ ತೇಜೋವಧೆ ಮಾಡುವ, ನಿಂದಿಸುವ, ಅವಹೇಳನ ಮಾಡುವ, ವಿಕೃತವಾಗಿ ಚಿತ್ರಿಸುವಂತಹ ಒಂದು ಪರಂಪರೆಯ ವಿರುದ್ಧ ಇಡೀ ದೇಶದ ಜನತೆ ಇವತ್ತು ಸಂವಾದ ಮಾಡಲೇಬೇಕು. ವಿತ್ ದಟ್ ರಿಗಾರ್ಡ್ಸ್ ಐ ವಿತ್ ಯು. ಬರೀ BJPಯವರಿಗೆ ಬಿಟ್ಟುಬಿಡಿ, ಉಳಿದವರು ಮಾಡಬೇಡಿ ಹೇಳಿದರೆ ಆಗುತ್ತಿಲ್ಲ, ನಿಲ್ಲಿಸಲಿಕ್ಕೆ ಸಾಧ್ಯವೂ ಇಲ್ಲ. ಹಾಗಾಗಿ ಅಗೇನ್ ಐ ರಿಕ್ವೆಸ್ಟ್ ಮಿಸ್ಟರ್ ಮೋಹನ್ ಭಾಗವತ್, ಟೇಕ್ ಎ ಲೀಡ್. ಯು ಟೇಕ್ ಎ ಲೀಡ್, ವಿಲ್ ಫಾಲೋ. ಎಲ್ಲ ನಿಲ್ಲಿಸುವ. ಈ ಹೊಲಸುಗಳನ್ನೆಲ್ಲ ನಿಷೇಧಿಸಲಿಕ್ಕೆ ಕಾನೂನು ತರುವುದು ಹೇಗೆ? ನಿಮ್ಮ ಕಾರ್ಯಕರ್ತರಿಗೆ ಕರೆ ಕೊಡುವುದು ಹೇಗೆ? ಇಫ್ ಯು ಆರ್ ಸಿನ್ಸಿಯರ್ ಯು ವಿಲ್ ಡೂ ಇಟ್. ನಿಮಗೆ ಅದು ಬೇಡ, ಯಾಕೆಂದರೆ ಇದು ಗಲಾಟೆ ಆಗಬೇಕು, ಹೊಡೆದಾಟಗಳಾಗಬೇಕು ಹೇಳುವುದೇ ನಿಮ್ಮ ಕಾನ್ಸೆಪ್ಟ್ ಆಗಿರೋದ್ರಿಂದ ನೀವು ಇದನ್ನು ಮಾಡೋದಿಲ್ಲ, ನಮ್ಗೆ ಗೊತ್ತುಂಟು. ಆದ್ದರಿಂದ ಹೇಳೋದಿಷ್ಟೇ, ಅನಂತರಾಗರ್ ಅವರ ಮಾತಿಗೆ ನಾವು ಯಾಕೆ ಇವತ್ತು ವಿಶೇಷವಾಗಿ NSU ವಿದ್ಯಾರ್ಥಿಗಳಿಗೆ ನಾವು ಕೂಡ ಸಂದೇಶ ಹೋಗಬೇಕು.
ಪಾಪ ಅವರು ಯುವ ಜನತೆ ಅವರ ಬೇಡಿಕೆಯನ್ನು ಇಟ್ಕೊಂಡು 20 ದಿವಸ ಕೂತಿದ್ದಾರೆ. ಮೊದಲನೇ ದಿವಸ ಹೋಗ್ಬೋದಿತ್ತಲ್ಲ, ಒಂದು ವಾರ ಬಿಟ್ಟಾದರೂ JP ನಡ್ಡಾ ಅಲ್ಲಿ ಹೋಗ್ಬೋದಿತ್ತಲ್ಲ, ಎಲ್ಲವನ್ನು ನಿಲ್ಲಿಸ್ಬೋದಿತ್ತಲ್ಲ, ಈ ಗಲಾಟೆ ಆಗ್ತಿರ್ಲಿಲ್ಲಲ್ಲ. 20 ದಿವಸ ಅವರನ್ನು ಬಿಟ್ಟು ಆಮೇಲೆ ಹೋದದ್ದು ನೀವು. ಈಗ ವಿದ್ಯಾರ್ಥಿಗಳನ್ನು ದೂಷಿಸ್ತೀರಿ. ಬರೀ ಡೆಲ್ಲಿಯಲ್ಲಿ ಒಂದೆಲ್ಲ, ಈಗ ನೀವು ವಿಡಿಯೋಗಳು ಬರ್ತಾ ಇದೆಯಲ್ಲ, ಉತ್ತರಾಖಂಡ ಅಲ್ಲಿ ಇಲ್ಲಿ ಎಲ್ಲ ಕಡೆ ಆಗ್ತಾ ಉಂಟು. ಈಗ ನೀವು ಅದನ್ನು ಹೇಗೆ ಡೀಲ್ ಮಾಡಬೇಕಂತ ನಿಮಗೆ ಗೊತ್ತಿಲ್ಲದಿದ್ದರೆ, ಆದ್ದರಿಂದ ನಾವು ಇದನ್ನು ಪ್ರಬಲವಾಗಿ ಕಾಂಗ್ರೆಸ್ ಇದನ್ನು ಖಂಡಿಸ್ತದೆ. ಆ್ಯಂಡ್ ವಿ ಆರ್ ವಿತ್ ಈ ಯೂತ್ಗಳಿಗೆ ಎಂಥ ರೋಗ, ಅಂಟು ರೋಗ ಹೇಳುವುದನ್ನು ಅನಂತ್ ನಾಗ್ರವರು ವಾಪಸ್ ತಗೊಳ್ಬೇಕು, ಯುವ ಜನತೆಯ ಕ್ಷಮೆ ಕೇಳಬೇಕು. ಅಂಟು ರೋಗ ಇರುವುದು ನಿಮಗೆ, ಅದು ಬಕೆಟ್ ಹಿಡಿಯುವ ಅಂಟು ರೋಗ. ವಿದ್ಯಾರ್ಥಿಗಳಿಗೆ ಮತ್ತು ಯುವಜನತೆಯ ಈ ಅಂಟು ರೋಗದ ಬಗ್ಗೆ ಮಾತಾಡೋದಾದರೆ, ಕಮಾನ್ ಲೆಟ್ ಅಸ್ ಡಿಸ್ಕಸ್ ವಿತ್ ಯು, ವಿ ಆರ್ ರೆಡಿ. ನಿಮ್ಮ ಅಂಟು ರೋಗವನ್ನು ಎಲ್ಲಿ ಹುಟ್ಟಿಸಿದಿರಿ, ಹೇಗೆ ಹುಟ್ಟಿಸಿದಿರಿ ಅಂತ ನಾವು ಹೇಳ್ತೇವೆ. ಥ್ಯಾಂಕ್ ಯು. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.